ಭಾರತಕ್ಕೆ ಪರಮಾಣು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಪಾಕಿಸ್ತಾನ. ಯುದ್ಧ ಹೀಗೆ ಮುಂದುವರಿತು ಅಂತಂದರೆ ಇನ್ನು ಪಾಕನ್ನು ಬೆನ್ನು ಬಿಡ್ತಾ ಇಲ್ಲ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಪಾಕ್ ಸೈನಿಕರನ್ನ ಗುರಿಯಾಗಿಸಿ ಭಾರೀ ದಾಳಿಯನ್ನು BLA ಅವರು ಮಾಡ್ತಾ ಇದ್ದಾರೆ. ಇದೊಂಥರ ಇದೇ ಒಳ್ಳೆ ಟೈಮ್ ಅವ್ರಿಗೆ. ಸೊ ಹಾಗಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಮೊನ್ನೆ ಎಲ್ಲ ಅವ್ರದ್ದೊಂದು ವೆಹಿಕಲ್ ಧ್ವಂಸ ಮಾಡಿದ್ರು, ಅದಾದಮೇಲೆ ಅಟ್ಯಾಕ್ ಮಾಡಿದ್ರು. ಇವಾಗಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಬ್ಯಾಡ್ ಟೈಮ್ ಶುರುವಾಗಿದೆ. ಮೇಲ್ಗಡೆಯಿಂದ ತಾಲಿಬಾನಿಗಳು ಶುರು ಮಾಡಿದ್ದಾರೆ, ತೆಹರಿಕೆ ತಾಲಿಬಾನ್ ಅವರು ಕೂಡ ಶುರು ಮಾಡಿದ್ದಾರೆ. ಚರ್ಚೆನ ನಾವೀಗ ಮುಂದುವರಿಸೋಣ. ನೆಲಬಾಂಬನ್ನು ಇಟ್ಟು ಹೊಡೆದಾಕಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಅದರಲ್ಲಿ ಅವ್ರು ಎಕ್ಸ್ಪರ್ಟ್ ವೆಂಕಟೇಶ್ ನಾಯಕ್ ಸರ್. ಈಗ ತುಂಬ ಜನ ಏನು ಅನ್ಕೋತಾ ಇದ್ದಾರೆ, ಸಿವಿಲಿಯನ್ಸ್ ನಮ್ಮ ದೇಶದಲ್ಲಿ ಅಂತಂದರೆ ಯುದ್ಧ ಶುರುವಾಗೋಗಿದೆ ಭಾರತ ಪಾಕಿಸ್ತಾನದ ಮಧ್ಯೆ ಅಂತ. ಟೆಕ್ನಿಕಲಿ ನೀವು ಅದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಜನಕ್ಕೆ ಹೆಂಗೆ ಅರ್ಥ ಮಾಡಿಸ್ತೀರಾ? ಯುದ್ಧ ಶುರುವಾಗಿದೆ ಅಂತನಾ ಅಥವಾ ಇದು ಆರಂಭಿಕ ಹಂತ ಅಂತನಾ, ಹೆಂಗೆ ಸರ್ ಇದು ಪ್ರಿಲಿಮಿನರಿ? ಇದು ಏನಂತಂದ್ರೆ ಇದು ಜಸ್ಟ್ ಏನಪ್ಪ ಅಂದರೆ ಇನ್ಕರ್ಜನ್ಸ್ ಫ್ರಮ್ ಬೋತ್ ದ ಸೈಡ್ಸ್. ಓಕೆ, ಇದು ಟೆಕ್ನಿಕಲಿ ವಾರ್ ಅಂತ ಹೇಳೋಕ್ಕಾಗೋದಿಲ್ಲ. ವಾರ್ ಅಂತಂದ್ರೆ ಗೌರ್ಮೆಂಟ್ ಡಿಕ್ಲೇರ್ ಮಾಡಬೇಕು, ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತದೆ. ಅವಾಗ ಏನಪ್ಪ ಅಂದ್ರೆ ಎಲ್ಲ ಏನಪ್ಪ ಅಂದ್ರೆ ಸ್ಯಾಂಟಿಟಿ ಆಫ್ ದ ಇಂಟರ್ನ್ಯಾಷನಲ್ ಬಾರ್ಡರ್ ಹೋಗಿಬಿಡ್ತದೆ. ಇನ್ನೂ ಸ್ಯಾಂಟಿಟಿ ಉಳ್ಕೊಂಡಿದೆ. ಓಕೆ, ವಾರ್ ಡಿಕ್ಲೇರ್ ಮಾಡಿದ ಕೂಡ ಆ ಸ್ಯಾಂಕ್ಟಿಟಿ ಹೋಗ್ತದೆ. ಅಂದ್ರೆ ಯು ಕ್ಯಾನ್ ಕ್ರಾಸ್ ದ ಬಾರ್ಡರ್ ಅಂತ ಏರ್ಕ್ರಾಫ್ಟ್ ಕ್ರಾಸ್ ಮಾಡ್ಬೋದು, ನಿಮ್ಮ ಟ್ಯಾಂಕ್ಸ್ ಕ್ರಾಸ್ ಮಾಡ್ಬೋದು, ಸೋಲ್ಜರ್ಸ್ ಕ್ರಾಸ್ ಮಾಡ್ಬೋದು. ದಟ್ ಇಸ್ ದ ಡೆಫಿನೇಷನ್ ಆಫ್ ಡಿಕ್ಲೇರೇಷನ್ ಆಫ್ ವಾರ್. ಇದು ಒಂಥರ ಏನಂತಂದ್ರೆ ಅನ್ಡಿಕ್ಲೇರ್ಡ್ ವಾರ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ಇದು ಓನ್ಲಿ ಪ್ರೊವೊಕೇಟಿವ್ ಫ್ರಮ್ ಲೆಫ್ಟ್ ಅಂಡ್ ರೈಟ್ ಪ್ರೊವೊಕೇಟಿವ್ ಆಕ್ಷನ್ಸ್ ನಡೀತಾ ಇದೆ. ಇದು ಕಡಿಮೆ ಆಗ್ಬೋದು, ಎಸ್ಕಲೇಟ್ ಆಗ್ಬೋದು. ವಾರ್ಮ್ ಅಪ್ ಎಕ್ಸಸೈಸ್ ಅಂತಾರಲ್ಲ, ಆ ಥರ ವಾರ್ಮ್ ಅಪ್ ಎಕ್ಸಸೈಸ್ ಥರನ ಸರ್ ಇದೊಂಥರ? ಯು ಕ್ಯಾನ್ ಸೇ ವಾರ್ಮ್ ಅಪ್ ಎಕ್ಸರ್ಸೈಸು. ಮತ್ತು ಇದರಲ್ಲಿ ಏನಂತಂದ್ರೆ ಈಗ ನೋಡ್ರಿ, ಇದು ಹೈಲಿ ಸೊಫಿಸ್ಟಿಕೇಟೆಡ್ ವಾರ್ಫೇರ್ದಲ್ಲಿ ಇದ್ದೀವಿ, ಇಲ್ಲ ಟೆಕ್ನಾಲಜಿ ಬೇಸ್ಡ್ ವಾರ್ಫೇರ್ದಲ್ಲಿ ಇದ್ದೀವಿ. ಆ್ಯಕ್ಚುಲಿ ವಾರ್ ಅಂತಂದ್ರೆ ನೀವು ಸ್ಟೋರೇಜ್ ಏನಪ್ಪ 1971 65 ವಾರದ ಓದಬೇಕು. ಈಗೆಲ್ಲ ಸೋಲ್ಜರ್ಸ್ ಚಾಕ್ಲೇಟ್ ಕ್ರೀಮ್ ಸೋಲ್ಜರ್ಸ್ ಅಂತ ಹೇಳ್ತಾರೆ. ಅಮೆರಿಕದಲ್ಲಿರ್ಬೋದು, ಇಸ್ರೇಲ್ದಲ್ಲಿರ್ಬೋದು, ನಮ್ಮದಲ್ಲಿರ್ಬೋದು ಚಾಕ್ಲೇಟ್ ಕ್ರೀಮ್ ಸೋಲ್ಜರ್ಸ್. ಅವ್ರಿಗೆ ಏನಂತಂದ್ರೆ ಲಾಸ್ಟ್ ಮೊಮೆಂಟ್ ಸೋಲ್ಜರ್ಸ್ ರೋಲ್ ಎಲ್ಲಿಗೆ ಬಂದಿದೆ ಅಂದ್ರೆ ಒಂದು ಲ್ಯಾಂಡ್ ಕ್ಯಾಪ್ಚರ್ ಮಾಡಕ್ಕೆ ಹೋಗೋ ಅಷ್ಟಕ್ಕೆ ಬಂದಿದೆ. ಪ್ಲಸ್ ಟೆರರಿಸ್ಟ್ ಏರಿಯಾ, ಇನ್ಸರ್ಜೆನ್ಸಿ ಏರಿಯಾ, ಮೌಂಟೇನಸ್ ಏರಿಯಾದಲ್ಲಿ ಸೋಲ್ಜರ್ಸ್ ರೆಲೆವೆನ್ಸ್ ಇದೆ. ಅದರ್ವೈಸ್ ಮೋಸ್ಟ್ ಆಫ್ ದ ಎಕ್ವಿಪ್ಮೆಂಟು, ಮೋಸ್ಟ್ ಆಫ್ ದ ಮಿಸೈಲ್ಸ್, ಏರ್ಕ್ರಾಫ್ಟ್ಸ್, ಡ್ರೋನ್ಸು, ಇವೆಲ್ಲ ಏರ್ಕ್ರಾಫ್ಟ್ಸ್ ಎಲ್ಲ ಏನಪ್ಪ ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಇದೆ. ಅಂದ್ರೆ ಆ್ಯಕ್ಚುಲಿ ಯುದ್ಧ ಬಾರ್ಡರ್ ಕ್ರಾಸ್ ಮಾಡಿ ಲ್ಯಾಂಡ್ ಕಬ್ಜಾ ಮಾಡಬೇಕು, ಲ್ಯಾಂಡ್ ಅಕ್ಯುಪೈ ಮಾಡ್ಬೇಕಂತ ಹೋಗೋದ್ರಾಗ ಆಲ್ಮೋಸ್ಟ್ ವಾರ್ ಪೊಟೆನ್ಷಿಯಲಿ 80% ಮುಗಿದೇ ಹೋಗಿರುತ್ತೆ ಅಲ್ವಾ? ಗಿರಿ ಸರ್, ನೀವು ಅವಾಗಲೇ ಜಿಯೋ ಪೊಲಿಟಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ನನಗೆ ಕುತೂಹಲ ಕಾರಣವಾಗ್ತಾ ಇರುವಂತಹ ಪ್ರಶ್ನೆ, ಆರ್ಥಿಕವಾಗಿ ಪಾಕಿಸ್ತಾನ ಬರ್ಬಾದಾಗಿದೆ, ತಿನ್ನೋದಕ್ಕೂ ಕೂಡ ಗತಿ ಇಲ್ಲ, ಮತ್ತೊಂದು ಕಡೆ ಅವ್ರ ಹತ್ರ ಸೇನಾ ಸಾಮರ್ಥ್ಯವೂ ಕೂಡ ಅಷ್ಟಿಲ್ಲ. ಅದಾಗಿಯೂ ಕೂಡ ಇಷ್ಟೊಂದು ಅವರು ಪ್ರದರ್ಶನ ಮಾಡ್ತಿದ್ದಾರೆ, ಥ್ರೆಟಿಂಗ್ ಮಾಡ್ತಿದ್ದಾರೆ ಅಂದರೆ ಏನರ್ಥ? ಅಂದರೆ ಡಾಲರ್ ಡ್ಯಾಡಿ ಚೀನಾದ ಕುಮ್ಮಕ್ಕ ಇದು ಹೇಗೆ ಅಂಥೇಳಿ? ಈಗ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಇದೆ ಚೀನಾದ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಂಡೈರೆಕ್ಟ್ಲಿ ದೇ ಆರ್ ಗೆಟಿಂಗ್ ದ ಸಪೋರ್ಟ್. ಬಿಕಾಸ್ PL-15 ನಾವೇನು ನೋಡಿದ್ವಿ, ಇಟ್ ವಾಸ್ ಎ ಚೈನೀಸ್ ಮಿಸೈಲ್. ಅದೇನು ಹಿಂದೆ ಕೊಟ್ಟಿದ್ದಂಥ ಮಿಸೈಲ್ ಅಲ್ಲ, ಈ ಒಂದು ಪಹಲ್ಗಾಮ್ ಇಶ್ಯೂ ಆದಮೇಲೆ ಅವರು ಕೊಟ್ಟಿದ್ದಂಥ ಮಿಸೈಲ್ಸ್. ಹೌದು, ಇಟ್ ವಾಸ್ ಎ ಲೇಟೆಸ್ಟ್ ಡೆಲಿವರಿ ಫ್ರಮ್ ದೆಮ್. ಸೊ ಅದನ್ನು ಲಾಂಚ್ ಮಾಡೋಕ್ಕೆ ಒಂದು J-10C ಇಲ್ಲ JF-17 ಏರ್ ಟು ಸರ್ಫೇಸ್ ಮಿಸೈಲ್ ಹೊಡೆದಿರೋದು. ಸೊ they have used that because it has got a range of 145 kilometers, 145 kilometer range ಅದನ್ನು ಹೊಡೆದಿದ್ದಾರೆ. ಸೊ China is indirectly supporting them. Maybe they would have given replenishments. ಅಂದರೆ ಈಗ ಎಲ್ಲ ಗನ್ನು, T-72 ಟ್ಯಾಂಕ್ಸ್ಗಳು, ಚೈನೀಸ್ ಟ್ಯಾಂಕ್ಸ್ಗಳು, ಮತ್ತು H-92 ಸರ್ಫೇಸ್ ಟು ಏರ್ ಮಿಸೈಲ್ಸ್. ನಮ್ಮ ಹತ್ರ S-400 ಇದೆಯೋ ಅವ್ರದ್ದು ಆ ಥರ ಮಿಸೈಲ್ಸ್ ಇದೆ, ಆ ಥರ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಸ್ ಇದೆ. ಆಲ್ ಆರ್ ಚೈನೀಸ್ ಮೇಡ್. ಸೊ ಅವರು ಮುಂದೆ ಬರ್ದೇನೆ ರೆಪ್ಲೆನಿಶ್ಮೆಂಟ್ಸ್ ಕೊಡ್ಬೋದು. ಆಮೇಲೆ ಅವರು ಈ ಅಟ್ಯಾಕ್ ಆದಮೇಲೆ, ಆಪರೇಷನ್ ಸಿಂಧೂರ್ ಆದಮೇಲೆ ಅವರು ವಿ ಆರ್ ವಿತ್ ಯು, ನಮ್ಮದೊಂದು ಐರನ್ ಕ್ಲಾಡ್, ನಾವಿಬ್ಬರು ಒಂದು ಐರನ್ ಬಾಂಧವ್ಯ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾನೆ. ಮೊನ್ನೆನೂ ಕೊಟ್ಟಿದ್ದಾನೆ ಚೈನೀಸ್ ಫಾರಿನ್ ಮಿನಿಸ್ಟರ್. ಈ ವಾಸ್ ನಾಟ್ ಓಪನ್ಲಿ. ಆಮೇಲೆ ಇದೊಂದು ತನಿಖೆ ಆಗಬೇಕು, ಇಟ್ ಶುಡ್ ಬಿ ಅ ನ್ಯೂಟ್ರಲ್ ತನಿಖೆ. ಈ ವಾಸ್ ನೆವರ್ ಕಂಪ್ಲೇಂಟ್ ಎನಿಥಿಂಗ್ ಆನ್ ಪಾಕಿಸ್ತಾನ್ ಎಟ್ ಆಲ್. ಸೊ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಇನ್ನೂ ಚೈನೀಸ್ ಇದೆ. ಆ ಸಾಫ್ಟ್ ಕಾರ್ನರ್ ಏನಾದ್ರು ತುಂಬಾ ಅತಿ ಹೆಚ್ಚಾದ್ರೆ ದ ಥಿಂಗ್ಸ್ ವಿಲ್ ಗೋ ವೆರಿ ಬ್ಯಾಡ್.
ನಮಗೂ ಅಷ್ಟೇ ತೊಂದರೆ ಆಗುತ್ತೆ ಬಿಕಾಸ್ ಚೈನೀಸ್ ಎಂಟ್ರಿ ಆದರೆ ಆಗ್ತಾರೋ ಆಗಲ್ಲ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ದ ಟ್ಯಾರಿಫ್ ವಾರ್ ಇಸ್ ಸೋ ಹೈ ಬಿಕಾಸ್ ಅಂಡ್ ದ ಮಾರ್ಕೆಟ್ ವಾಟ್ ದೇ ಆರ್ ಡಿಪೆಂಡೆಂಟ್. ನಮ್ಮ ಇಂಡಿಯಾದಲ್ಲಿರೋ 800 ಮಿಲಿಯನ್ ಮಿಡಲ್ ಕ್ಲಾಸ್ ಜನ ಬರೋ ಚೈನೀಸ್ ಪ್ರಾಡಕ್ಟ್ ತಗೊಂಡ್ರೆ ಅವ್ರಿಗೆ ವರ್ಲ್ಡ್ ಮಾರ್ಕೆಟೇ ಬೇಡ, ಬೇಕಾಗೇ ಇಲ್ಲ ವರ್ಲ್ಡ್ ಮಾರ್ಕೆಟೇ ಬೇಕಿಲ್ಲ ಅವ್ರಿಗೆ. ಸೊ ಐ ಡೋಂಟ್ ನೋ ವಾಟ್ ರೋಲ್ ಈಗ ತಗೋತಾರೆ, ಇವತ್ತೇನು ತಗೋತಾರೆ, ನಾಳೆ ಏನು ತಗೋತಾರೆ, ಕಾದ್ ನೋಡ್ಬೇಕಾಗ್ತದೆ. ಆಸ್ ಆಫ್ ಟುಡೇ ಸ್ಟೇಟ್ಮೆಂಟ್ ದೇ ಆರ್ ಫಾರ್ ಪಾಕಿಸ್ತಾನ ಇದ್ದಾರೆ. ಅದು ಬಿಟ್ರೆ ನೆಕ್ಸ್ಟ್ ಟರ್ಕಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಜರ್ಬೈಜಾನ್ ಅವರು. ಈಗ ಕೆಲವು ಇಸ್ಲಾಂ ಕಂಟ್ರೀಸ್ ಏನ್ ಮಾಡ್ತಾರೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಅಂತ ನನ್ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಒಂದೊಂದೇ ಕರೆಕ್ಟ್. ನಾನು ಅದನ್ನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಹಂಗನ್ನಕ್ಕೆ ಹೋಗ್ಬೇಡಿ. ಭಾರತದ ಅತ್ಯಂತ ಆತ್ಮೀಯ ರಾಷ್ಟ್ರಗಳು ಅಂತ ಗುರುತಿಸ್ಕೊಂಡಿದ್ರು, ಅಲ್ಟಿಮೇಟ್ಲಿ ಸಪೋರ್ಟ್ ಪಾಕಿಸ್ತಾನಕ್ಕೆ ಹೋಗೋ ಸಾಧ್ಯತೆ ಇದೆ. ಡಾಕ್ಟರ್ ವಿನೋದಿನಿ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಮೇಡಮ್, ನಿನ್ನೆ ರಾತ್ರಿ ಪಾಕಿಸ್ತಾನದವರ ವಾರ್ ಮೆಥಡ್ ನೋಡಿ, ಅವರು ಟಾರ್ಗೆಟ್ ಮಾಡಿರೋದು ಭಾರತದ ಸಿವಿಲಿಯನ್ಸನ್ನು, ನಾಗರಿಕರನ್ನು, ದೇವಸ್ಥಾನಗಳನ್ನು, ಶಾಲಾ ಕಾಲೇಜುಗಳ ಬಿಲ್ಡಿಂಗ್ಗಳನ್ನು, ಇದನ್ನು ಗುರಿಯಾಗಿಸಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಯುದ್ಧ ನೀತಿ ಅಂತಕ್ಕಂಥದ್ದೇ ಇಲ್ಲ ಅಂತ ನಾನು ಯಾವಾಗಲೂ ಹೇಳೋದು. ಅದಕ್ಕೆ ಭಾರತ ಪ್ರತ್ಯುತ್ತರವನ್ನು ಸಮರ್ಥವಾಗಿ ಕೊಡ್ತಾ ಇದೆ. ಬಟ್ ಯಾಕೆ ಪಾಕಿಸ್ತಾನದವರು ಆ ಥರ ವಿವೇಚನಾರಹಿತವಾಗಿ ಯಾಕೆ ಯೋಚನೆ ಮಾಡ್ತಾರೆ ಅಂತ? ಅದು ಆ್ಯಕ್ಚುಲಿ ಸರ್ ದಟ್ ಈಸ್ ಅ ರಾಂಗ್ ಥಿಂಗ್. ಆ್ಯಕ್ಚುಲಿ ವಿತ್ ದ ವಾರ್ ಪ್ರಾಬ್ಲಮ್ಸ್ ಯು ಶುಡ್ ನಾಟ್ ಅಟ್ಯಾಕ್ ಎನಿ ರಿಲಿಜನ್ buildings, neither the schools, neither the hospitals. This is against the war. They don't know what is war. That means Pakistan doesn't know what is war. ಬಟ್ ಪಾಕಿಸ್ತಾನಕ್ಕೆ ಯಾವ ತತ್ವ ಸಿದ್ಧಾಂತ ಎಥಿಕ್ಸ್ ಕೂಡ ಇಲ್ವಲ್ಲ ಮೇಡಮ್. ನಾವು ಅವ್ರ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಇಲ್ಲ 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 ಸರ್. ಓಕೆ ಓಕೆ ಮೇಡಮ್, ಹಾಗೆ ಸಂಪರ್ಕದಲ್ಲಿರಿ, ಬರ್ತೀವಿ ನಿಮ್ಮ ಹತ್ರ. ಸರ್, ಈಗ ನೀವು 1999 ಕಾರ್ಗಿಲ್ ವಾರನ್ನು ಕೂಡ ನೋಡಿದ್ರಿ. ಆಗಲೂ ಕೂಡ ಪಾಕಿಸ್ತಾನದ ಅಟ್ಯಾಕಿಂಗ್ ಸ್ಟೈಲ್ ಹಿಂಗೆ ಇತ್ತಾ ಅಂಥೇಳಿ? ಅಂದರೆ ಜನರನ್ನು ಟಾರ್ಗೆಟ್ ಮಾಡೋದು, ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡೋದು, ಅಥವಾ ಇತ್ತೀಚೆಗೆ ರೆಸ್ಟ್ರಿಕ್ಟೆಡ್ ಪ್ಲೇಸಲ್ಲಿ ನಡೆದಂತಹ ಯುದ್ಧ ಅಲ್ಲ ಇದು? 1999 ಕಾರ್ಗಿಲ್ ವಾರದ್ದು ಸಿಂಪ್ಲಿ ಇಟ್ ಇಸ್ ಏನಂತಂದ್ರೆ ಒಂದು ವಿಂಟರ್ ಪೋಸ್ಚರ್ ಅಂತ ಇರ್ತದೆ. ಇಂಡಿಯಾ ಮತ್ತು ಪಾಕಿಸ್ತಾನ, ನಮ್ಮ ಪಾರ್ಟ್ ಆಫ್ LOC, ಅವ್ರ ಪಾರ್ಟ್ ಆಫ್ LOC ಬಂದು ಎಕ್ಸರ್ಸೈಸ್ ಮಾಡ್ತಾರೆ. ಎಕ್ಸರ್ಸೈಸ್ ಮಾಡಿ ಸಮ್ವೇರ್ ಅರೌಂಡ್ ಅಕ್ಟೋಬರ್ ಎಕ್ಸರ್ಸೈಸ್ ಮುಗಿದು ಬಿಡ್ತದೆ. ಯಾಕಂದ್ರೆ ನವಂಬರ್ದಿಂದ ಸ್ನೋಫಾಲ್ ಸ್ಟಾರ್ಟ್ ಆಗ್ತದೆ. ಆ ಪೋಸ್ಟ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಅಲ್ಲೇ ಇರೋದು ಕಷ್ಟ ಆಗ್ತದೆ. ಅವರು ಹೋಗಿಬಿಡ್ತಾರೆ, ನಾವು ಹೋಗಿಬಿಡ್ತೀವಿ. ಇದು ರೈಟ್ ಫ್ರಮ್ ದ ಬಿಗಿನಿಂಗ್ ಈ ಟೈಪ್ ಎಕ್ಸರ್ಸೈಸ್ ಆಗಿ ಈ ಟೈಪ್ ನಡ್ಕೊಂತ ಬಂದದ್ದು ಆಸ್ ಅ ಟ್ರೆಡಿಷನಲಿ ಎಕ್ಸರ್ಸೈಸ್. ಯಾಕಂದ್ರೆ ನಮ್ಮ ಏರಿಯಾ, ನಮ್ಮ ಪೋಸ್ಟು, ನಮ್ಮ ಬಂಕರ್ಸ್ ಮೇಂಟೈನ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಎಲ್ಲ ಏನಪ್ಪ ಬಿಲ್ಡಪ್ ಮಾಡಬೇಕು, ಕೆಲವೊಂದು ಡಿಸ್ಟ್ರಾಯ್ ಆಗಿರ್ತಾವೆ, ಅವನ್ನೆಲ್ಲ ಇದು ಮಾಡ್ಬೇಕು. ದಿಸ್ ಇಸ್ ದ ಟೈಮ್ ಅಂದ್ರೆ ಆಪ್ ಅಲರ್ಟ್ ಅಂತ ಹೇಳ್ತಾರೆ. ಇದು ಸಲುವಾಗಿ ಏನೇನು ಎಕ್ಸರ್ಸೈಸ್ ಮಾಡಬೇಕು ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಮಾಡಿದ ನಂತರ ವಾಪಸ್ ಬರ್ಬೇಕಲ್ಲ, ಆ ಟೈಮ್ದಲ್ಲಿ ಅವ್ರು ವಾಪಸ್ ಹೋಗ್ಲಿಲ್ಲ. ತಮ್ಮದು ಬಂಕರ್ಸ್ ಮೇಂಟೈನ್ ಮಾಡ್ಕೊಂಡಿದ್ರು, ಬಂದು ನಮ್ಮ ಪ್ಲೇಸಸ್ನ ಆಕ್ಯುಪೈ ಮಾಡ್ಕೊಂಡ್ರು. ನಮ್ಮ ಪ್ಲೇಸ್ ಆಕ್ಯುಪೈ, ನಮ್ಮದು LOC ಪಾರ್ಟ್ ಆಫ್ ಬಂಕರ್ಸ್ ಏನು LOCದಲ್ಲಿ ಏನಿರ್ತದಲ್ಲ, ಅವರು ಬಂದು ಆಕ್ಯುಪೈ ಮಾಡಿದ ನಂತರ ಗೊತ್ತಾದ ನಂತರ ಅದನ್ನ ಎವಿಕ್ಷನ್ ಡ್ರಿಲ್, ಹೌದು, ನಮ್ಮ ಸ್ಪೇಸನ್ನ ಬಿಟ್ಟು ಹೋಗ್ರಿ ಅಂತ ತಿಕ್ಕೊಂಡು ಏನು ಯುದ್ಧ ನಡೀತಲ್ಲ, May 3 ಹಿಡಿದು ವಿಜಯ ದಿವಸ July 16 ಅಲ್ಲಿವರೆಗೆ ದಿಸ್ ಮಚ್ ಆಫ್ ಟೈಮ್ ಇಟ್ ಟುಕ್. ಯಾಕಂದ್ರೆ ಅವಾಗ ನಾವೊಂದು ಕನ್ಸ್ಟ್ರೆಂಟ್ ಪ್ರೈಮ್ ಮಿನಿಸ್ಟರ್ದಿಂದ ಅಟಲ್ ಬಿಹಾರಿ ವಾಜಪೇಯಿ ಕನ್ಸ್ಟ್ರೆಂಟ್ ಏನಿತ್ತಂದ್ರೆ ಡೋಂಟ್ ಕ್ರಾಸ್ LOC ಅಂತ. ಒಂದ್ ವೇಳೆ ನೀವು ಅವರೇ LOC ಕ್ರಾಸ್ ಮಾಡಿದ್ದಾರೆ. ಈಗ ನಾವು ಏನಪ್ಪ ಅಂದ್ರೆ ವಿ ಆರ್ ನಾಟ್ ರಾಂಗ್ ಇನ್ ಕ್ರಾಸಿಂಗ್ LOC ಅಂತ ನಾವೇನಾದ್ರೂ ಅಡಾಪ್ಟ್ ಮಾಡ್ಕೊಂಡಿದ್ರೆ ಇನ್ನೂ ಬೇಗ ಮುಗಿತಾ ಇತ್ತು ಯುದ್ಧ. ಬಟ್ ಈಗ ಆ ಪರಿಸ್ಥಿತಿ ಹಾಗಿಲ್ಲ. ಈಗಿನ ಯುದ್ಧಕ್ಕೂ ಕಾರ್ಗಿಲ್ ಯುದ್ಧಕ್ಕೂ ಸಾಮ್ಯತೆನೇ ಇಲ್ಲ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಡೆದಂತಹ ಯುದ್ಧ, ಅದು ನಮ್ಮ ಜಾಗವನ್ನು ನಾವು ಉಳಿಸ್ಕೊಳಕ್ ಮಾಡಿದ್ದು. ಈಗ ಪಾಕಿಸ್ತಾನದ ಸದ್ಯದ ಸ್ಥಿತಿ ಏನು